ಗೈಸ್ ಎಲ್ಲರಿಗೂ ನಮಸ್ಕಾರ. ಮತ್ತೊಬ್ಬರು ನಾನು ನಿಮ್ಗೆಲ್ರಿಗೂ ಹೇಳೋದಂದ್ರೆ ಏನಪ್ಪಾ ಅಂದ್ರೆ ಹೆಲ್ಮೆಟ್ ಹಾಕೊಳ್ಳಿ, ಗಾಡಿ ರೈಡ್ ಮಾಡಿ ಅಂತ ಹೇಳ್ತಾ ನಾನು ಹುಟ್ಟಿದ್ದೀನಿ ಇವತ್ತೊಂದು ಒಳ್ಳೆಯ ಚೆನ್ನಾಗಿರುವಂತಹ ಹಿಡನ್ ಪ್ಲೇಸ್ಗೆ. ತುಂಬ ಚೆನ್ನಾಗಿದೆ. ಬೈಕ್ ಅದಕ್ಕೆ ಹೇಳ್ತಾರೆ ಏನೋ ಕೂಡ್ಲು ಫಾಲ್ಸ್ ಅಂತ, ತುಂಬ ಚೆನ್ನಾಗಿದೆ ಅಂತೆ. ನೋಡೋಣ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜರ್ನಿ ಬಿಗಿನ್ ಸ್ಟಾರ್ಟ್. ಈಗ ತಾನೇ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿಗೆ ಏನೋ ನಡೆಯುತ್ತೆ ಅಂತ ನಿಮಗೆ ಅಪ್ಡೇಟನ್ನು ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ಗಾಯ್ಸ್ ನಮಸ್ಕಾರ. ಈ ಒಂದು ಮನೆ ತೋರಿಸ್ತಾ ಇದ್ದೀನಲ್ಲ, ಇದು ನಮ್ಮ ಉಡುಪಿ ಮಂಗಳೂರು ಹೆಬ್ರಿ ಈ ಸೈಡಲ್ಲಿ ಫೇಮಸ್ ಆಗಿರುವಂತಹ ಬಸ್ APM ಇದೆಯಲ್ಲ, ಆ ಒಂದು ಓನರ್ನ ಮನೆ ಇದು. ನಾನೀಗ ಹೋಗುವಂಥ ಫಾಲ್ಸ್ ರೋಡಲ್ಲಿ ಒಂದು ಮನೆ ಸಿಗುತ್ತೆ, ಹೆಬ್ರಿ ಸಿಟಿಗಿಂತ ಸ್ವಲ್ಪ ದೂರ. ತುಂಬಾ ಚೆನ್ನಾಗಿದೆ ಈ ಮನೆ ನೋಡಿ, ಸುಬೋಧ್ ಅಂತ. ಈ ಒಂದು APM ಕಂಪ್ನಿಲಿ ನಾನು ಡ್ಯೂಟಿ ಮಾಡಿದ್ದೀನಿ, ಅದೊಂದು ಖುಷಿ. ಗಾಯ್ಸ್ ನಾವು ಅಂತೂ ಅರ್ಧ ದೂರ ಜರ್ನಿಯನ್ನು ಮಾಡಿಕೊಂಡು ಅಂತೂ ಬಂದ್ವಿ. ಈಗ ನೋಡ್ತಾ ಇದ್ದೀರಲ್ಲ, ಈ ಒಂದು ವ್ಯೂ ಇದೆಯಲ್ಲ, ಇದೊಂದು ರೋಡ್ ಇದೆಯಲ್ಲ, ಈ ರೋಡಲ್ಲೇ ಹೋದರೆ ನಾವು ಅದೊಂದು ಫಾಲ್ಸ್ಗೆ ಹೋಗ್ಬೋದು. ಇದು ಹಿಂಗೆ ಸ್ಟ್ರೈಟ್ ಹೋದರೆ ಸೀತಾ ನದಿ ಮತ್ತು ಸೋಮೇಶ್ವರ ಈ ಒಂದು ರೋಡು, ಶಿವಮೊಗ್ಗ ಹೈವೇ. ಸ್ವಲ್ಪ ಮುಂದೆ ಹೋದರೆ ಆಗುಂಬೆ ಸಿಗುತ್ತೆ. ಈ ಒಂದು ರೋಡಲ್ಲಿ ನಾವು ನಿಲ್ಲಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ದೂರ ಬಂದ್ವಿ ಅಲ್ವಾ, ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ, ಸೊ ಹಾಗಾಗಿ ಕೂತ್ಕೊಂಡು ಹಾಗೆ ಮತ್ತು ನೋಡುವ, ಹೋಗುವ ಮುಂದೆ ಹೋಗಿ ನಾನು ನಿಮಗೆ ಮಿಕ್ಕಿದ್ದು ವಿಡಿಯೋನ ಮಾಡ್ತೇನೆ. ತುಂಬ ಚೆನ್ನಾಗಿದೆ ಅಂತೆ ಪ್ಲೇಸು, ನೋಡೋಣ ಹೇಗಿದೆ ಅಂತ. ಅವ್ನು ನೋಡಿ ಸ್ಟ್ಯಾಂಡ್ ಹಾಕೊಂಡು ಸ್ಟಾರ್ಟ್ ಮಾಡ್ತಾವನೆ, ಆದ್ರೆ ಆಗ್ತಾ ಇಲ್ಲ ಅದು. ಹೀಗೆ ಹೋಗಬೇಕು, ಇದೇ ರೋಡಲ್ಲಿ ಹೋದರೆ ನಾವು ಅದೊಂದು ಫಾಲ್ಸ್ಗೆ ಹೋಗ್ಬೋದು. ಫೈನಲಿ ನಾವು ಬಂದಿದ್ದೀವಿ ಒಂದು ಕುಳ್ಳುತೀರ್ಥ ಫಾಲ್ಸ್ನ ರೋಡ್ಗೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ 15 ಕಿಲೋಮೀಟರ್ ಇದೆ ಒಂದು ಫಾಲ್ಸ್ ರೋಡು. ತುಂಬಾ ಚೆನ್ನಾಗಿದೆ ಅಂತ. ನೋಡೋಣ ಯಾವ್ಯಾವ ಥರ ಇರುತ್ತೆ ಅಂತ. ಆಲ್ರೆಡಿ ತುಂಬ ರನ್ನಿಂಗ್ ಆಗಿದೆ ಅಂದರೆ ಗಾಡಿ ಫುಲ್ ಹೀಟ್ ಆಗಿಬಿಟ್ಟಿದೆ. ನಾವು ಕೂಡ ತುಂಬ ಹೀಟ್ ಆಗಿಬಿಟ್ಟಿದ್ವಿ, ಬಿಸಿಲು ತುಂಬ ಇದೆ. ಬಟ್ ಅಲ್ಲಿ ಬಿಸಿಲು ಇರೋದಿಲ್ಲ ಅಂತ ಹೇಳ್ತಾರೆ. ನೋಡೋಣ ಅಲ್ಲಿ ಯಾವ ಥರ ನೀರಿದೆ, ಯಾವ ಥರ ಆಟ ಆಡ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಬೇಗ ಹೋಗ್ಬೋದು ಅಂತ ಅಂದ್ಕೊಂಡೆ ಗಾಯ್ಸ್. 15 ಕಿಲೋಮೀಟರ್ ಇತ್ತು, ಒಳಗಡೆ ಬಂದೆ. ನಿಜವಾಗ್ಲೂ ಲಿಟ್ರಲಿ ಹೇಳ್ಬೇಕಂದ್ರೆ ರೋಡ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ತುಂಬಾ ಚಿಕ್ಕ ರೋಡು, ಆಫ್ ರೋಡ್ ತರ ಇದೆ. ಫಸ್ಟ್ ಆಫ್ ರೋಡ್ ಇತ್ತೇನೋ, ಇವಾಗೆಲ್ಲ ಸಿಮೆಂಟ್ ಹಾಕಿ ತುಂಬಾನೇ ಕ್ಲಿಯರ್ ಮಾಡಿದ್ದಾರೆ. ಬಟ್ ಏನೋ ಒಂಥರ ಪೀಸ್ ಆಗಿದೆ, ಯಾರ ಇದಿಲ್ಲ ಏನಿಲ್ಲ, ಯಾವ ಅಂಗಡಿ ಇಲ್ಲ ಏನಿಲ್ಲ, ಪೀಸ್ ಆಗಿದೆ, ನೆಮ್ಮದಿ ಆಗಿದೆ. ಲಿಟ್ರಲಿ ರೋಡ್ ಮಾತ್ರ ತುಂಬಾ ನೋಡಿ ಹೆಂಗವ್ ನೋಡಿ, ಹೆಂಗವ್ನೆ ನಮ್ಮ ಅಣ್ಣು. ಮಚ್ಚಿ ಹಾಯ್ ಮಚ್ಚ, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಗಾಯ್ಸ್ ನಾವು ಹತ್ತತ್ರ ಬಂದ್ವಿ ಗಾಯ್ಸ್. ಇನ್ನೇನು ಸ್ವಲ್ಪ ದೂರ ಉಂಟು ಅಷ್ಟೇ. ಒಂದು ಅಮ್ಮಮ್ಮ ಅಂದರೆ ಒಂದು 2-3 ಕಿಲೋಮೀಟರ್ ಇರಬೇಕು. ಇಲ್ಲಿ ತನಕ ಚೆನ್ನಾಗಿ ಬಂದ್ವಿ. ಇವಾಗ ನೋಡಿ ಫುಲ್ ಅಂದರೆ ಫುಲ್ ಆಫ್ ರೋಡ್ ಆಗಿಬಿಟ್ಟಿದೆ. ಇಲ್ಲಿ ಗಾಡಿ ಮುಂದೆ ಬೇರೆ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಬಟ್ ನನ್ನ ಗಾಡಿ ತುಂಬ ಚೆನ್ನಾಗಿದೆ. ಬಟ್ ಆಫ್ ರೋಡಲ್ಲಿ ಹೆಂಗಪ್ಪ ಓಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಬೇಕಾದರೂ ಅನ್ಲಿ, ನಾನು ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಇನ್ನೇನು ಕೆಲವೇ ಕ್ಷಣಗಳು ನಾವು ಹೋಗ್ತೇವೆ. ಇವ್ನು ನೋಡಿ ಗಾಯ್ಸ್, ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ. ನೋಡುವ ರೋಡು ನೋಡಿ ಹೇಗಿದೆ. ಹೊಡ್ತಾ ಅಂದ್ರೆ ಹೊಡ್ತಾ. ನೋಡಿ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ನೋಡಿ ಗಾಯ್ಸ್ ರೋಡ್ ನೋಡಿ. ಯಾರು ಬರಬೇಡಿ, ಸೀರಿಯಸ್ಲಿ ಕಾರ್ ಇದ್ರೆ ಬನ್ನಿ, ಈ ಬೈಕು ಹಿಮಾಲಯನ್ ಅಂತ ಬೈಕಲ್ಲಿ ಇದ್ರೆ ಬನ್ನಿ. ಬಟ್ ನಂದು ಇದು ಆಫ್ ರೋಡಿಗೆ ಆಗಲ್ಲ ಬೈಕು, ಬರೀ ಆನ್ ರೋಡ್ ಬೈಕ್ ಇದು. ಆದರೂ ಬುಲೆಟ್ ಆಗಿದ್ದಕ್ಕೆ ಒಂಚೂರು ಏನೋ
ರೇಂಜಿಗೆ ಹೋಗ್ತಾ ಇದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಗೈಸ್ ಬನ್ನಿ ಗೈಸ್, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ. ಅವ ಹೇಳ್ತಿದ್ದ ಕಣಿ ದಮ್ಮ ಯಾರು ಬರಬೇಡಿ ಅಂತ ಹೇಳ್ತಿದ್ದ. ಬನ್ನಿ ಆಯ್ತಾ. ನಮ್ಮ ಬೆಂಗಳೂರು ಜನಗಳಿಗೆಲ್ಲ ಹೇಳೋದಷ್ಟೇ, ಒನ್ ಟೈಮ್ ಬಂದು ಹೋಗೋದಕ್ಕೆ ಚೆನ್ನಾಗಿದೆ ಪ್ಲೇಸ್. ಬನ್ನಿ ನೋಡಿ. ಅಯ್ಯೋ ಏನು ಮಾಡಿ ಬೇರೆ ಮಾಡಿ, ನನ್ನನ್ನು ಮಾಡಿ, ನಾನು ಜೊತೆಗಿರ್ತೀನಿ. ನೋಡಿ ಗಾಯ್ಸ್, ಹಿಂಗಿದೆ ನೋಡಿ ರೋಡು. ಹಬ್ಬ ದೇವ್ರೆ, ಹಿಮಾಲಯನ್ ಅಂತ ಗಾಡಿಗಳಲ್ಲಿ ಬಂದವರು ಇನ್ನೂ ಬರ್ಬೋದು. ಹೆವಿ ಪೆಟ್ರೋಲು, ಸೀರಿಯಸ್ಲಿ ಬೇಕಾದ್ರೆ ಒಂದು 200-300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದೆ. ಅದು ಯಾವ ಕಡೆ ಹೋಯ್ತಕ್ಕ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಲ್ಲಿ. ಟಾಪಲ್ಲಿ ಹೋಗ್ಬೇಕಂತ ಭಾಳ ಆಸೆ ಇದೆ ಗೈಸ್. ನೋಡಿ ಬೆಟ್ಟ. ಅಬ್ಬಾ ದೇವ್ರೆ, ಫೈನಲಿ ನಾನು ಸ್ವಲ್ಪ ದೂರ ಇದೆ ಅಷ್ಟೇ. ಅಬ್ಬಾ ಅರ್ಧ ದೂರ ಬಂದಾಯ್ತು. ಬನ್ನಿ ಗೈಸ್ ನೋಡಿ, ಇಷ್ಟು ಇಳಜಾರಿ ಇದೆ ನೋಡಿ. ಅಬ್ಬಾ ದೇವ್ರೆ, ಗಾಡಿ ಆತ ಆರಾಮ್ ಧರ್ಮಕ್ಕೆ ಪೆಟ್ರೋಲ್ ಅರಿವ ಇದಾಯ್ತು ಸುಮಾರು. ಆಫ್ ಮಾಡ್ಕೊಂಡು ಹೋಗ್ಬ. ಎಂತಕ್ಕ ಬ್ರೇಕ್ ಅಂತ ಹಿಡಿತಿದ್ಯಾ? ಗಾಯ್ಸ್ ಗಾಡಿ ಆಫ್ ಮಾಡಿದ್ದೀನಿ. ಗಾಡಿ ಆಫ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ. ಲಿಟ್ರಲಿ ಗೈಸ್ ಕ್ರೇಜಿ ಫೀಲಿಂಗ್ ಮಾತ್ರ. ಬಟ್ ಈ ಬೈಕಲ್ಲೆಲ್ಲ ಹೆಂಗೆ ಅಂದರೆ ಸೊಂಟ ನೋವು ಬರ್ಬೋದು. ಕಾರ್ಗಿರಲ್ಲೆಲ್ಲ ಬಂದರೆ ಅಥವಾ ಜೀಪು ಜಿಪ್ಸಿ ಅಂತಾರೆಲ್ಲ ಬಂದ್ಬಿಟ್ರೆ ಮಸ್ತ್ ಇರುತ್ತೆ ನೋಡಿ. ಕ್ರೇಜಿ ಫೀಲಿಂಗ್ ಗುರು, ಏನು ಹೇಳು. ಸೈತು ಇವತ್ತು ಗಾಡಿ ಮಾಡೋಣ. ಹತ್ತು ತಿದ್ದಾರ ದೂರದಿಂದ ನೋಡ್ತಾ ಬಂದೆ, ಏನಿದು ಅಂದ್ಕೊಂಡು. ಈಗ ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಂತ ಕ್ರೇಜಿ ಫೀಲಿಂಗ್ ನೋಡಿ. ಬೆಟ್ಟ ನೋಡಿ ಯೋಬೋ ದೇವ್ರೆ, ಇಷ್ಟು ದೂರ ಬಂದ್ಕೊಂಡು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಇಷ್ಟ ತನಕ ಅಲ್ಲಿ ಒದ್ದಾಡ್ಕೊಂಡು ನಾವಂತೂ ಫೈನಲಿ ಈ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ನೋಡಿ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಮುಂದೆ ಬಂದ್ಬಿಟ್ಟಿದ್ದಾರೆ. ನಾನು ಲಾಸ್ಟಿಗೆ ಮತ್ತೆ ನನ್ನ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇವನು ಮತ್ತೆ ನಾನು ಲೇಟಾಗಿ ಬಂದ್ವಿ. ಫೈನಲಿ ಈ ರೇಂಜಿಗೆ ಬಂದಿದ್ದೀವಿ. ನೋಡೋಣ ಪ್ಲೇಸ್ ಇಷ್ಟು ದೂರ ಬಂದ್ಕೊಂಡು ಹೇಗಿದೆ ಅಂತ. ಬಾ ಈ ಥರ ಕ್ರೇಜಿ ಫೀಲಿಂಗ್ ಅಂತ ನೋಡುವ. ಕ್ರೇಜಿ ಫೀಲಿಂಗ್ ಹೇಗಿರುತ್ತೆ ಅಂತ. ಹಾಂ 180 ಕೊಟ್ರೆ ಸಿ ಗೈಸ್, ಫೈನಲಿ ನಾವು ಟಿಕೆಟ್ ತೊಗೊಂಡು ಬಂದ್ವಿ. ಒಬ್ಬ ವ್ಯಕ್ತಿಗೆ ಟಿಕೆಟ್ ಬಂದು 100 ರೂಪಾಯಿ. ಚಿಕ್ಕ ಮಕ್ಕಳಿಗೆ 6 ವರ್ಷದ ವಯಸ್ಸು ಮಕ್ಕಳಿಗಳಿಗೆಲ್ಲ 50 ರೂಪಾಯಿ ತಗೊಳ್ತಾರಂತೆ. ಫಾರಿನರ್ಸಿಗೆಲ್ಲ 200, 300, 400 ತುಂಬ ಜಾಸ್ತಿ ಇದೆ. ನೋಡೋಣ ಪ್ಲೇಸ್ ಹೆಂಗಿದೆ. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಬರೋದಲ್ಲ, ನೋಡೋಣ ಪ್ಲೇಸ್ ಹೇಗಿದೆ ಅಂತ. ಆಲ್ರೆಡಿ ಸ್ವಲ್ಪ ಇಲ್ಲಿ ನೋಡಿ, ಬೆಟ್ಟ ಗುಡ್ಡ ಎಲ್ಲ ಇಳ್ಕೊಂಡು ಪ್ರಪಾತಗಳನ್ನು ಇಳ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋ ಹೇಗಿದಿಲ್ಲ ತಮ್ಮ ನೋಡಿ ಗೈಸ್. ನೋಡಿ ಪಜ್ಜು ಹಿಂದೆ ಬರ್ತಾ ಇದ್ದಾನೆ, ಕಾರ್ತಿಕ್ ಮುಂದೆ ಹೋಗ್ತಾ ಇದ್ದಾನೆ, ಇನ್ನೊಬ್ಬ ಪಜ್ಜು ಸಹ ಮುಂದೆ ಹೋಗ್ತಾ ಇದ್ದಾನೆ. ಹೆಂಗಿದಿಲ್ಲ ಅಪ್ಪ? ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ಮಗನ್. ಕ್ರೇಜಿ ಫೀಲಿಂಗ್ ಅನ್ಕೊಳ್ಳಿ. ಲೇ ತಮ್ಮ ಹೋಗ್ಲೇ ಮುಂದೆ, ಹಾಕ್ಲೆ ಅಪ್ಪ. ಗಾಯ್ಸ್ ಹೇಳ್ಬಿಟ್ರು ಹಂಗಿದೆ ಹಿಂಗಿದೆ, ಹಂಗತ್ಬೇಕಂತ. ಇಲ್ಲಿ ಬಂದು ಗೊತ್ತಾಗ್ತಿತ್ತು. ಗೈಸ್ ಸೀರಿಯಸ್ಲಿ ಏನಪ್ಪ ಅಂದರೆ, ಅವರು ಸೆಕ್ಯೂರಿಟಿ ವಾರ್ನ್ ಮಾಡಿದರು 1.5 ಗಂಟೆ ಒಳಗೆ ಬರಬೇಕಂತ. ಲಿಟ್ರಲಿ ಹೇಳ್ಬೇಕಂದ್ರೆ ನಡ್ಕೊಂಡು ಹೋಗೋಕ್ಕೆ ಇಷ್ಟೊತ್ತಾಗ್ತಾಯಿದೆ. ಯಬೋ ಗೊತ್ತಿಲ್ಲ ಗೈಸ್.
ನಮ್ಮ ಎನರ್ಜಿ ಮೇಲೆ ನಮಗೆ ಡೌಟ್ ಬರ್ತಾ ಇದೆ. भगवान मैं सहन कर सकूं उतना ही दुख देना. ನಾವು ಇಷ್ಟೊಂದು ವೀಕ್ ಇದ್ದೀವ ಅನಿಸ್ತಾರೆ. ಯಾಕಂದರೆ ಈ ಒಂದು ಚಿಕ್ಕ ಪ್ಯಾಟರ್ನು ಕೂಡ ನಮ್ಗೆ ಹತ್ತೋಷ್ಟು ಸ್ಟ್ಯಾಮಿನಾ ಇಲ್ಲ. ಸೊ ಅವಾಗಿನ ಕಾಲದಲ್ಲಿ ಎಲ್ಲ ಜನರೆಲ್ಲ ಲೈಕ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರು ನಡ್ಕೊಂಡು ಹೋಗ್ತಾಯಿದ್ರು. ಯಾಕೋ ಲೈಕ್ ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ ಅಂದರೆ ಹಂಸ ಲೆಕ್ಕ ಮಾತಾಡ್ದಂಗೆ ಮಾತಾಡ್ತಾ ಇದ್ದೀನಿ. ಓ ಮೈ ಗಾಡ್, ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ. ನೋಡೋಣ, ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಪಂಚ ಗೈಸ್, ಸೀರಿಯಸ್ಲಿ ಏನು ಹೇಳ್ಬೇಕಂತಲೂ ಗೊತ್ತಾಗ್ತಾ ಇಲ್ಲ. ಪ್ಲೇಸ್ ಬಗ್ಗೆ ನೋಡಿದ್ರೆ ಲಿಟ್ರಲ್ ಚೆನ್ನಾಗಿದೆ, ಬಟ್ ಇಲ್ಲಿ ನಡ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬ ಕಾಂಪ್ಲಿಕೇಟೆಡು. ಇಷ್ಟ ತನಕ ಬೈಕಲ್ಲಿ ಬಂದಿದ್ದು ಒಂಥರ ಕಾಂಪ್ಲಿಕೇಟೆಡ್, ಆದರೆ ಲೈಕ್ ನಡ್ಕೊಂಡು ಹೋಗ್ತಿರೋದು ಒಂಥರ ನಮಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇದೆ. ನೋಡೋಣ, ಬಟ್ ಇಂಥ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಭಾಳ ಆಸೆ ಇತ್ತು ನನಗೆ. ಸೊ ಬಂದಿರೋದಕ್ಕೆ ಒಂದು ಎಕ್ಸ್ಪ್ಲೋರಿಂಗ್ ಮಾಡ್ಬೋದಲ್ಲ ಅನ್ನೋ ಒಂದು ಖುಷಿ ನನಗಿದೆ, ಅಷ್ಟೇ ಬಿಟ್ಟರೆ ಸಾಕು. ಗಾಯ್ಸ್, ಲಿಟ್ರಲಿ ಹತ್ರ ಬಂದ್ವಿ. ನೋಡಿ ದೂರಲ್ಲಿ ಕಾಣ್ತಾ ಇದೆ, ಬಟ್ ನಾವು ಅಲ್ಲಿಗಂತೂ ಹೋಗೋಕ್ಕಾಗಲ್ಲ, ಎಲ್ಲ ಮುಂದಿದೆ ಅಂತ. ನೋಡೋಣ, ಹೋಗೋಣ. ನೋಡಿ ಸ್ನ್ಯಾಪೆಲ್ಲ ಹಾಕ್ತಾ ಇದ್ದೀನಿ. ಗೈಸ್, ಇಷ್ಟು ದೂರ ನಡ್ಕೊಂಡು ಬಂದಿದ್ದಕ್ಕೂ, ಇಷ್ಟು ದೂರ ಬೈಕಲ್ಲಿ ಬಂದಿದ್ದಕ್ಕೂ, ಇಷ್ಟು ಕಿಲೋಮೀಟರ್ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಗೈಸ್. ಯಾಕಪ್ಪ ಅಂದರೆ ನಾವು ಇನ್ನೇನು ಹತ್ತತ್ರ ಬಂದ್ವಿ. ಫೈನಲಿ ಗಾಯ್ಸ್, ಫೈನಲಿ ಬಂದ್ವಿ. ಶಬಾ, ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ತದೆ ಇವಾಗ. ಗಾಯ್ಸ್, ಫೈನಲಿ ಬಂದ್ವಿ. ಯಬ್ಬಾ ದೇವ್ರೆ, ಇಷ್ಟು ದೂರ ನಡ್ಕೊಂಡು ಬಂದಿದ್ದಕ್ಕೂ, ಇಷ್ಟು ದೂರ ಒದ್ದಾಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗೈಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಯಬ್ಬಾ ಪ್ರಕೃತಿ, ಏನಮ್ಮ ನಿನ್ನ ಮಾಯೆ. ಸೀರಿಯಸ್ಲಿ ಗೈಸ್, ಫೈನಲಿ ಹೇಗಿದ್ದೀರಾ? ಗೈಸ್, ಗಾಯ್ಸ್, ಅಂತೂ ನಾವು ಹೋಗ್ಬಿಟ್ಟು ನೀರೊಳಗೆ ಬಿದ್ದು ಒದ್ದಾಡಿಕೊಂಡು ಈಜೊಡ್ಕೊಂಡು ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಹೊರಗೆ ಬಂದಿದ್ದೀವಿ. ಬಟ್ ನಮ್ಮೆಲ್ಲ ಸರ್ಕಲಲ್ಲಿ ಒಬ್ಬೊಬ್ಬ ಇರ್ತಾನೆ ನೀರಿಗೆ ಬೀಳಲ್ವಲ್ಲ ಅಂತ. ಅವ್ನು ಇಲ್ಲಿ ನೋಡಿ, ನಮ್ಮ ಸರ್ಕಲಲ್ಲಿ ಒಬ್ಬಿದ್ದ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ನು ಸಹ ನೀರಿಗೆ ಬೀಳಿಲ್ಲ. ಇವ್ನು ನೀರಿಗೆ ಬಿದ್ದ, ಬಟ್ ನೀರು ಬಿದ್ದಂಗಿಲ್ಲ. ಓಕೆ, ಫೈನಲಿ ತುಂಬ ಚೆನ್ನಾಗಿತ್ತು. ಬಟ್ ನಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಇಲ್ಲಿ ಬಂದಮೇಲೆ ಫೀಲ್ ಲೈಕ್ ಒಂಥರ ವಾವ್ ಅನಿಸ್ತು. ಈಗ ಲೈಕ್ ಯಾವುದಾದ್ರೂ ಒಂದು ಕಷ್ಟ ಕೊಟ್ಬಿಟ್ಟು ಆಮೇಲೆ ಸುಖ ಕೊಡ್ತಾನಲ್ಲ ದೇವರು, ಆ ಥರ ಇದು. ತುಂಬ ಕಷ್ಟ ಕೊಟ್ಟ ಫಸ್ಟು, ಆಮೇಲೆ ತುಂಬಾ ಚೆನ್ನಾಗಿತ್ತು. ಮತ್ತೊಮ್ಮೆ ಯಾರಾದರೂ ಇಲ್ಲಿಗೆ ಬರೋರಿದ್ರೆ ಖಂಡಿತವಾಗ್ಲೂ ಬನ್ನಿ. ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಅಡ್ರೆಸ್ ಕಂಡುಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ನೋಡಿ. ಗಾಯ್ಸ್, ಕುಡ್ಲು ತೀರ್ಥದಲ್ಲಿ ಒಂದು ದಿನ ಹೀಗಿತ್ತು ನೋಡಿ.
ಮಗ ಹೇಗಿತ್ತು ಮಗ? ತುಂಬ ಚೆನ್ನಾಗಿತ್ತಾ? ಹೇಗೆ ಅನಿಸ್ತು? ಸೂಪರ್ ಅಲ್ಲ? ಸೂಪರ್ ಆಗಿದೆ ಅಲ್ಲ? ಓಕೆ, ರಿವ್ಯೂ ಕೇಳೋಣ, ಎಲ್ಲರ ಹತ್ರ ರಿವ್ಯೂ ಕೇಳೋಣ ಗೈಸ್. ಮಗ ಹೇಗಿತ್ತು ಮಗ? ಚೆನ್ನಾಗಿತ್ತಲ್ಲ? ಸೂಪರ್ ಆಗಿತ್ತಲ್ಲ? ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್. ಈಗ ನಾವು ಪ್ರಜ್ವಲ್ ಹತ್ರ ಕೇಳುವ ಹೋಗಿ. ಹಾಯ್ ಪ್ರಜ್ವಲ್ ಬ್ರೋ, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಬ್ರೋ? ಅಲ್ಲ, ನೆಕ್ಸ್ಟ್ ಎಲ್ಲ ಬಪ್ಪರಿಗೆಲ್ಲ ಎಂತ ಹೇಳ್ತೀರಿ? ನೆಕ್ಸ್ಟ್ ಬಪ್ಪರಿಗೆಲ್ಲ ಎಂತ ಹೇಳ್ತೀರಿ? ಕಾರ್ತಿಕ್ ಅವ್ರೆ ಭಟ್ರೆ ಬನ್ರಿ, ಅಳ್ಕೊಂಡ್ರೆ ಆಚಾರ ಎಲ್ಲ ಹಾಕ್ತಿರು. ಬರ್ರಿ ಆಚಾರ, ಯಾಕ್ರಿ? ಹೇಳಿ ಆಚಾರ, ಎಂತ ಹೇಳ್ತೀರಿ ಹೇಳಿ. ಎಕ್ಸ್ಪೀರಿಯನ್ಸ್ ಯಾರು ಬರಬೇಡಿ. ಅಣ್ಣ ನೀವೇನ್ ಹೇಳ್ತೀರಾ ಅಣ್ಣ? ಅಣ್ಣ ಅಣ್ಣ ಏನ್ ಹೇಳ್ತೀರಾ ಅಣ್ಣ? ಬರ್ಲಿ ಅಂತೀರಾ? ಏನ್ ಹೇಳ್ತೀರಾ ನೆಕ್ಸ್ಟ್? ಬಪ್ಪರಿ ಬರಬೇಡಿ ಅಂತ ಹೇಳ್ತೀರಾ? ನಮಸ್ಕಾರ. ಲಿಟ್ರಲಿ ಏನಪ್ಪ ಅಂದ್ರೆ ನಾವು ಅಲ್ಲೆಲ್ಲ ಈಜು ಹೊಡಿತಾ ಇದ್ರು, ಅಂದ್ರೆ ಎಲ್ಲ ಸ್ವಿಮ್ ಮಾಡ್ತಾ ಇದ್ರು, ತುಂಬಾ ಜಾಲಿ ಮಾಡ್ತಾ ಇದ್ರು. ನಾನು ಕಂಡಕ್ಟರ್ ಆದ್ರಿಂದ ನನ್ನ ಬ್ಯಾಗಲ್ಲಿ ಯಾವಾಗಲೂ ಒಂದು ವಿಸಲ್ ಇದ್ದೇ ಇರುತ್ತೆ. ನಾನು ಜಸ್ಟ್ ವಿಸಲ್ ಹೊಡೆದೆ ಅಷ್ಟೇ. ಆಕ್ಚುಲಿ ಇಲ್ಲಿ ರೂಲ್ಸ್ ಇರೋದೇನಪ್ಪ ಅಂದ್ರೆ 4 ಗಂಟೆಗೆ ಕ್ಲೋಸ್ ಆಗಬೇಕು. ಖತಮ್. ರಿಟರ್ನ್ ಅವರೆಲ್ಲ ಹೋಗ್ಬೇಕು, ಯಾಕಂದ್ರೆ 1.5 ಕಿಲೋಮೀಟರ್ ನಡಲಿಕ್ಕಿದೆ, ಆಫ್ ರೋಡ್ ಇದೆ. ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಬೆಟ್ಟ ಗುಡ್ಡ ಎಲ್ಲ ಇಳ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ನಾನೇನ್ ಮಾಡಿದೆ, ನನ್ನ ಹತ್ರ ಬ್ಯಾಗಲ್ಲಿ ವಿಸಲ್ ಇತ್ತು, ಜಸ್ಟ್ ನಾನು ವಿಸಲ್ ಉದ್ದೆ ಅಷ್ಟೇ. ಲಿಟ್ರಲಿ ಗೈಸ್ ಎಲ್ಲ ನೋಡಿ, ಎಲ್ಲ ಬಂದ್ರು ರಿಟರ್ನ್. ಗೈಸ್ ಫೈನಲಿ ಹೋಗಿ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಹೊರಟಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ನಮಗೊಂದು ಟೈಮಿಂಗ್ಸ್ ಕೊಟ್ಟಿದ್ರು, ಅಂದರೆ 4 ಗಂಟೆ ಒಳಗೆ ರಿಟರ್ನ್ ಬರಬೇಕು. 4 ಗಂಟೆ ಮೇಲಿದ್ದರೆ ಎಷ್ಟು ನೀವು ಕಟ್ಟಿದ್ದೀರಾ ಅದ್ರದ್ದು ಡಬಲ್ ಕಟ್ ಹೋಗಬೇಕಾಗತ್ತೆ ಫೈನು ಅಂತ ಎಲ್ಲ ಹೇಳಿದರು. ಸೊ ನಾವೆಲ್ಲ ಬಂದಾಯಿತು, ಎಲ್ಲ ಪ್ಯಾಕಪ್ ಮಾಡಿ ಹೊರಟಾಯಿತು. ಬಟ್ ಅವರು ಇನ್ನೂ ಯಾರೂ ಬರಲಿಕ್ಕೆ ಟ್ರೈ ಅಂದರೆ ಯೋಚನೆಯೂ ಇರಲಿಲ್ಲ ಅವರಿಗೆ. ಜಸ್ಟ್ ವಿಸಲ್ ಹೊಡೆದೆ, ಎಲ್ಲ ಬಂದರು. ಇದೊಂಥರ ಚೆನ್ನಾಗಿದೆ ಪ್ರ್ಯಾಂಕ್, ಅವ್ರಿಗೆ ಗೊತ್ತಾಗಲಿಲ್ಲ. ಗೈಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಬನ್ನಿ, ಈ ನಡೆಯೋದೆಲ್ಲ ನೋಡಿದ್ರೆ ಬರಬೇಡಿ ಅನಿಸುತ್ತೆ, ಆದರೂ ನೋಡಿಲ್ಲ ಬನ್ನಿ. ಸೀರಿಯಸ್ಲಿ ಗಾಯ್ಸ್, ಎಲ್ಲರೂ ಕೂಡ ತುಂಬ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡುವಂಥ ಪ್ಲೇಸು. ಮತ್ತೊಮ್ಮೆ ಮಗದೊಮ್ಮೆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.